ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೇನಾದರೂ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೇ ಪ್ರಶ್ನೆ, ಕಫದ ಸಮಸ್ಯೆ ಜಾಸ್ತಿ ಇರುವವರಿಗೆ ಯಾವುದು ಸೇವಿಸುವುದು ಉತ್ತಮ? ನಿಮ್ಮ ಆಯ್ಕೆಗಳು ಕರಿಮೆಣಸು, ಮೊಸರು, ಐಸ್ ಕ್ರೀಮ್, ನಿಂಬೆಹಣ್ಣು. ಸರಿಯಾದ ಉತ್ತರ ಕರಿಮೆಣಸು. ನಿಮ್ಮ ಎರಡನೇ ಪ್ರಶ್ನೆ, ಜ್ವರದ ನಂತರ ಶಕ್ತಿ ಹೆಚ್ಚಾಗಲು ಯಾವುದು ಸೇವಿಸುವುದು ಹೆಚ್ಚು ಪ್ರಯೋಜನಕಾರಿ? ನಿಮ್ಮ ಆಯ್ಕೆಗಳು ಸಪೋಟ ಹಣ್ಣು, ಬಾದಾಮಿ, ಓಟ್ಸ್, ಖರ್ಜೂರ. ಸರಿಯಾದ ಉತ್ತರ ಖರ್ಜೂರ. ನಿಮ್ಮ ಮೂರನೇ ಪ್ರಶ್ನೆ, ಕೂದಲು ಉದುರುವ ಸಮಸ್ಯೆ ಕಡಿಮೆ ಮಾಡಲು ಯಾವುದು ತಿನ್ನುವುದು ಉಪಯುಕ್ತ? ನಿಮ್ಮ ಆಯ್ಕೆಗಳು ದಾಳಿಂಬೆ, ಟೊಮ್ಯಾಟೊ, ನಲ್ಲಿಕಾಯಿ, ಮೊಸರು. ಸರಿಯಾದ ಉತ್ತರ ನೆಲ್ಲಿಕಾಯಿ. ನಿಮ್ಮ ನಾಲ್ಕನೇ ಪ್ರಶ್ನೆ, ವಿಶ್ವದ ಮೊದಲ 5G ನೆಟ್ವರ್ಕ್ ಅನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಯಿತು? ನಿಮ್ಮ ಆಯ್ಕೆಗಳು ಇಂಗ್ಲೆಂಡ್, ಜಪಾನ್, ಚೀನಾ, ಭಾರತ. ಸರಿಯಾದ ಉತ್ತರ ಜಪಾನ್. ನಿಮ್ಮ ಐದನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಭತ್ತ ಬೆಳೆಯುವ ಜಿಲ್ಲೆ ಯಾವುದು? ನಿಮ್ಮ ಆಯ್ಕೆಗಳು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ರಾಯಚೂರು, ಮೈಸೂರು. ನಿಮ್ಮ ಸರಿಯಾದ ಉತ್ತರ ರಾಯಚೂರು. ನಿಮ್ಮ ಆರನೇ ಪ್ರಶ್ನೆ, ಬಾಯಿಯ ದುರ್ವಾಸನೆ ಕಡಿಮೆ ಮಾಡಲು ಯಾವುದನ್ನು ತಿನ್ನಬೇಕು? ಪುದೀನ, ಚಾಕೊಲೇಟ್, ತುಪ್ಪ, ಲವಂಗ. ಸರಿಯಾದ ಉತ್ತರ ಪುದೀನ ಮತ್ತು ಲವಂಗ. ನಿಮ್ಮ ಏಳನೇ ಪ್ರಶ್ನೆ, ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಯಾವುದು ಉತ್ತಮ? ನಿಮ್ಮ ಆಯ್ಕೆಗಳು ಕೇಕ್, ಜೇನುತುಪ್ಪ, ಬಾದಾಮಿ, ಒಣದ್ರಾಕ್ಷಿ. ಸರಿಯಾದ ಉತ್ತರ ಜೇನುತುಪ್ಪ. ನಿಮ್ಮ ಎಂಟನೇ ಪ್ರಶ್ನೆ, ವಿಶ್ವದ ಯಾವ ದೇಶ ಅತಿ ಹೆಚ್ಚು ಏಲಕ್ಕಿಯನ್ನು ಉತ್ಪಾದಿಸುತ್ತದೆ? ನಿಮ್ಮ ಆಯ್ಕೆಗಳು ಜಪಾನ್, ಇಂಗ್ಲೆಂಡ್, ಗ್ವಾಟಮಾಲಾ, ನೇಪಾಳ. ನಿಮ್ಮ ಸರಿಯಾದ ಉತ್ತರ ಗ್ವಾಟಮಾಲಾ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಸ್ನಾಯುಗಳು ಮತ್ತು ಮೂಳೆಗಳು ಹೆಚ್ಚು ಬಲವಾಗಿರಲು ಯಾವುದನ್ನು ಸೇವಿಸಬೇಕು? ನಿಮ್ಮ ಆಯ್ಕೆಗಳು ಎಳ್ಳು, ಹಾಲು, ಗೋಡಂಬಿ, ಪಾಲಕ್ ಸೊಪ್ಪು. ನಿಮ್ಮ ಸರಿಯಾದ ಉತ್ತರ ಎಳ್ಳು ಮತ್ತು ಹಾಲು. ನಿಮ್ಮ ಹತ್ತನೇ ಪ್ರಶ್ನೆ, ಸೀತಾದೇವಿ ಯಾರ ಅವತಾರ ಎಂದು ಹೇಳುತ್ತಾರೆ? ನಿಮ್ಮ ಆಯ್ಕೆಗಳು ಲಕ್ಷ್ಮೀದೇವಿ, ಪಾರ್ವತಿ, ಸರಸ್ವತಿ, ದುರ್ಗಾದೇವಿ. ನಿಮ್ಮ ಸರಿಯಾದ ಉತ್ತರ ಲಕ್ಷ್ಮೀದೇವಿ. ನಿಮ್ಮ 11ನೇ ಪ್ರಶ್ನೆ, ಮೇಕ್ ಇನ್ ಇಂಡಿಯಾ ಅಭಿಯಾನದ ಲೋಗೋದಲ್ಲಿ ಯಾವ ಪ್ರಾಣಿ ಇದೆ? ನಿಮ್ಮ ಆಯ್ಕೆಗಳು ಹಸು, ಸಿಂಹ, ನಾಯಿ, ಆನೆ. ಸರಿಯಾದ ಉತ್ತರ ಸಿಂಹ. ನಿಮ್ಮ 12ನೇ ಪ್ರಶ್ನೆ, ಮೊಸರಿನಲ್ಲಿ ಯಾವ ವಿಟಮಿನ್ ಹೇರಳವಾಗಿದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಸಿ, ವಿಟಮಿನ್ ಬಿ12, ವಿಟಮಿನ್ ಎ, ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಬಿ12. ನಿಮ್ಮ 13ನೇ ಪ್ರಶ್ನೆ, ಒಲಿಂಪಿಕ್ಸ್ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತದೆ? ನಿಮ್ಮ ಆಯ್ಕೆಗಳು 4 ವರ್ಷ, 3 ವರ್ಷ, 5 ವರ್ಷ, 2 ವರ್ಷ. ಸರಿಯಾದ ಉತ್ತರ 4 ವರ್ಷ. ನಿಮ್ಮ 14ನೇ ಪ್ರಶ್ನೆ, ಯಾವ ಪ್ರಾಣಿಯ ಹೃದಯವು 1 ನಿಮಿಷದಲ್ಲಿ 9 ಬಾರಿ ಬಡಿದುಕೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು ಇಲಿ, ಜಿರಾಫೆ, ತಿಮಿಂಗಲ, ಸಿಂಹ. ನಿಮ್ಮ ಸರಿಯಾದ ಉತ್ತರ ತಿಮಿಂಗಲ.
ನಿಮ್ಮ 15ನೇ ಪ್ರಶ್ನೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಯಾವ ಬೀಜಗಳು ಉಪಯುಕ್ತ? ನಿಮ್ಮ ಆಯ್ಕೆಗಳು ಅಗಸೆ ಬೀಜ, ಕಲ್ಲಂಗಡಿ ಬೀಜ, ಚಿಯಾ ಬೀಜ, ಕಡಲೆ ಬೀಜ. ಸರಿಯಾದ ಉತ್ತರ ಅಗಸೆ ಬೀಜ ಮತ್ತು ಚಿಯಾ ಬೀಜ. ನಿಮ್ಮ 16ನೇ ಪ್ರಶ್ನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಖ್ಯ ಕೇಂದ್ರ ಯಾವುದು? ಕಾರವಾರ, ಪುತ್ತೂರು, ಉಡುಪಿ, ಮಂಗಳೂರು. ಸರಿಯಾದ ಉತ್ತರ ಮಂಗಳೂರು. ನಿಮ್ಮ 17ನೇ ಪ್ರಶ್ನೆ, ಮಾಂಸವನ್ನು ಹೆಚ್ಚು ಬೇಯಿಸಿದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು ರುಚಿ ಹೆಚ್ಚು, ಪೋಷಕಾಂಶ ನಷ್ಟ, ವಿಷಕಾರಿ, ಜೀರ್ಣಕ್ರಿಯೆ ಸುಲಭ. ಸರಿಯಾದ ಉತ್ತರ ಪೋಷಕಾಂಶಗಳ ನಷ್ಟ. ನಿಮ್ಮ 18ನೇ ಪ್ರಶ್ನೆ, ದೇಹದ ತಾಪಮಾನ ಕಡಿಮೆ ಮಾಡಲು ಯಾವ ಹಣ್ಣು ಉತ್ತಮ? ನಿಮ್ಮ ಆಯ್ಕೆಗಳು ಕಲ್ಲಂಗಡಿ ಹಣ್ಣು, ಸೇಬು ಹಣ್ಣು, ಕಿವಿ ಹಣ್ಣು, ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಕಲ್ಲಂಗಡಿ ಹಣ್ಣು. ನಿಮ್ಮ 19ನೇ ಪ್ರಶ್ನೆ, ಮನೆಯಲ್ಲಿ ಗಂಡಸರು ಪೂಜೆ ಮಾಡಿದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು ಶುಭ, ಪಿತೃದೋಷ ನಾಶ, ಅಶುಭ, ಕೆಲಸದಲ್ಲಿ ಲಾಭ. ಸರಿಯಾದ ಉತ್ತರ ಶುಭ, ಪಿತೃದೋಷ ನಾಶ ಮತ್ತು ಕೆಲಸದಲ್ಲಿ ಲಾಭ. ನಿಮ್ಮ ಕೊನೆಯ ಹಾಗೂ 20ನೆಯ ಪ್ರಶ್ನೆ, ಹೃದಯಾಘಾತದ ಅಪಾಯ ಕಡಿಮೆ ಮಾಡುವ ಆಹಾರ ಯಾವುದು? ನಿಮ್ಮ ಆಯ್ಕೆಗಳು ಚಿಕನ್ ಮಾಂಸ, ಸೋಯಾಬೀನ್, ಸೌತೆಕಾಯಿ, ಓಟ್ಸ್. ನಿಮ್ಮ ಸರಿಯಾದ ಉತ್ತರ ಓಟ್ಸ್. ನಿಮಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಗೊತ್ತು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.